ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ಡಿಯಾಗೋ ಫಿನಾನ್ಸ್. ಫ್ಯಾನ್ಸ್ಗಳ ಮಧ್ಯೆ ಇನ್ನೂ ಕಾನ್ಫ್ಲಿಕ್ಟ್ಸ್ ಇದೆ, ಅವ್ರ ವಾರ್ಸ್ ಆಗ್ತಾ ಇದೆ, ಎಸ್ಪೆಷಲಿ ಸಂಗೀತ ಮತ್ತು ವಿನಯ್ ಗೌಡ ಅವ್ರದ್ದು. ಬಟ್ ಸಂಗೀತ ಮತ್ತು ವಿನಯ್ ಗೌಡ ಅವ್ರ ಮಧ್ಯೆ ಹೇಗಿದೆ ಇವಾಗ ಕಾನ್ಫ್ಲಿಕ್ಟ್ಸ್ ಎಲ್ಲ ಸರಿಯಾಗಿದೆ ಹೇಗೆ ಅಂತ? ಸರ್, ಅದು ನನಗೂ ಆ ಮೈಂಡ್ಸೆಟ್ ಇಲ್ಲ, ಸಂಗೀತಗೂ ಆ ಮೈಂಡ್ಸೆಟ್ ಇಲ್ಲ. ಆ ಬಿಗ್ ಬಾಸ್ ಮನೆ ಕಾಂಪೌಂಡ್ ದಾಟ್ತಾ ಇರೋಂಗೆ ಎಲಿಮಿನೇಟ್ ಆಗಿ ಇಟ್ ವಾಸ್ ಓವರ್ ಫಾರ್ ಅಸ್. ಅದೊಂದು ಮನೆ ಎಂಟರ್ಟೈನ್ಮೆಂಟು, ಇದು ಬಿಗ್ ಬಾಸ್ ಅನ್ನೋದೊಂದು ಎಂಟರ್ಟೈನ್ಮೆಂಟ್ ಶೋ. ಇವಾಗ ಇಷ್ಟೆಲ್ಲ ಟ್ರೋಲ್ಗಳು ನಡೀತಾ ಇರೋರು ಮನೇಲಿ ಕೂತ್ಕೊಂಡು ಟೈಪ್ ಮಾಡ್ತಿರ್ತಾರೆ, ಇವ್ನಿಗೇನು ಟ್ರೋಲ್ ಮಾಡೋಣ ಅಂದ್ಬಿಟ್ಟು. ಪಕ್ಕದಲ್ಲಿ ಯಾರೋ ಜೋರಾಗಿ ಕಿರ್ಸ್ತಾ ಇರೋದು ಸೌಂಡ್ ಬರುತ್ತೆ, ಟಕ್ಕನ್ ಸ್ಕ್ರೀನ್ ತೆಗೆದ್ಬಿಟ್ಟು ನೋಡ್ತಾನೆ, ಮೊಬೈಲ್ ಎತ್ಕೊತಾನೆ, ರೆಕಾರ್ಡ್ ಮಾಡ್ತಾನೆ, ಇಂಟರ್ನೆಟ್ಗೆ ಹಾಕ್ತಾನೆ ಅಲ್ವಾ? ಅದನ್ನೇ ನಾವು ಮಾಡ್ತಿರೋದು ಬಿಗ್ ಬಾಸ್ನಲ್ಲಿ. ಎಲ್ಲ ವ್ಯಕ್ತಿತ್ವಗಳನ್ನ ಒಂದು ಕಡೆ ತೊಗೊಂಡು ಬಂದು ಹಾಕಿದಾಗ ಅವ್ರ ವ್ಯಕ್ತಿತ್ವ ಹೇಗೆ ಬಿಹೇವ್ ಮಾಡುತ್ತೆ ಒಬ್ರನ್ನೊಬ್ಬರು, ಒಂದು ಮನೆಯಲ್ಲಿ 20 ವ್ಯಕ್ತಿತ್ವಗಳು ಹೇಗೆ ಡಿಫ್ರೆನ್ಷಿಯೇಟ್ ಆಗುತ್ತೆ, ಹೇಗೆ ಹೊಂದ್ಕೊಂಡು ಹೋಗ್ತಾರೆ, ಯಾರು ಅದನ್ನೆಲ್ಲ ಆಡಿ ಜಯಿಸಿ ಕೊನೆಗೆ ಬಂದು ನಿಂತ್ಕೊತಾನೆ ವಿನ್ನರು ಅನ್ನೋದು ಈ ಬಿಗ್ ಬಾಸ್ ಗೇಮು. ವ್ಯಕ್ತಿತ್ವಗಳ ಆಟ. ಆ ವ್ಯಕ್ತಿತ್ವಗಳ ಆಟನ ಕಾಮನ್ ಮೆನ್ ಬಂದು ನಮ್ಮ ಕಡೆಯಿಂದ ಹೋಗಿ ಕಪ್ಪೆತ್ತಲಿ ಅನ್ನೋದು ನಮಗಾಸೆ. ನಾವು ಸೆಲೆಕ್ಟ್ ಮಾಡುವಂಥ ಕಾಮನ್ ಮೆನ್ ಹೋಗಿ ಸೆಲೆಬ್ರಿಟಿಯಾಗಿ ಕಪ್ಪೆತ್ತಿದಾಗ ನೋಡಿ, ಹೋದ ವರ್ಷ ಏನಾಯಿತು, ಗಿಲ್ಲಿ ಯಾವಾಗ ಎಷ್ಟು ಪಾಪ್ಯುಲರ್ ಇದ್ದಾನೆ ಇವತ್ತಿಗೂ ಅಂತಂದರೆ, ಇವತ್ತಿಗೂ ಟ್ರೆಂಡಿಂಗ್ನಲ್ಲಿದ್ದಾನೆ ಗಿಲ್ಲಿ. ಆ ಥರ ಆಗಬೇಕು ನಮ್ಮ ಕಾಮನ್ ಮೆನ್ನು ಅನ್ನೋದು ನಮ್ಗೆ ಆಸೆ. ನಾವು 4 ಜನ ಜೂರಿಗಳನ್ನು ಕೂತ್ಕೊಂಡು ಹಂಗೆ ಬೇಡದಿರೋ ಕ್ವಶನ್ಗಳು ಏನಕ್ಕೆ ಕೇಳ್ತಿರ್ತೀವಿ. ನೀವು ಇಷ್ಟು ಸೀಸನ್ಗಳು ನೋಡಿದ್ದೀರಾ, ಸೀಸನ್ 12ವರೆಗೂ. ಇಲ್ಲಿ ನೋಡ್ತಾ ಇರೋ ಇಂಟರ್ವ್ಯೂ ನೋಡ್ತಾ ಇರೋರು ಎಲ್ಲರೂ ನೋಡಿದ್ದಾರೆ. ಮನೆಯಲ್ಲಿ ಸುಮ್ಮನೆ ಕೂತಿದ್ರೆ ಓಟ್ ಹಾಕ್ತಾರೆ, ಇವನು ಸುಮ್ಮನೆ ಕೂತಿದ್ದಾನೆ ಮಾತಾಡ್ತಿಲ್ಲ ಅಂತ ಅಂದ್ಬಿಟ್ಟು. ಸ್ವಲ್ಪ ಡೆಲ್ಲಾದರೆ ಈ ವಾರ ಹೋಯ್ತು ಇವನಿಗೆ ಮೈ ಹುಷಾರಿಲ್ಲ, ಇವನ್ನ ಕಳಿಸಿ ಈಚೆ ನಾನು ನಾಮಿನೇಟ್ ಮಾಡ್ತೀನಿ ಅಂತಂತಾರೆ. ಅದಷ್ಟನ್ನು ನಾವು ಇಲ್ಲೇ ಗ್ರಿಲ್ ಮಾಡ್ತಾಯಿದ್ದೀವಿ. ಇದು ಆ್ಯಕ್ಚುಲಿ ಕ್ರ್ಯಾಶ್ ಕೋರ್ಸು ಸರ್ ಇವ್ರಿಗೆ. ಇನ್ನು ಅಲ್ಲಿ ಬರೋ ಅಂಥ ಸೆಲೆಬ್ರಿಟಿಗಳು ಇನ್ನೊಂದಷ್ಟು ಜನರಿಗೆ ಸ್ಟಾರ್ಟ್ ಆಗೋದಕ್ಕೇ ಒಂದಷ್ಟು ಟೈಮ್ ಹಿಡಿಯುತ್ತೆ. ಇಲ್ಲಾಗಲೇ ರೆಡಿ ಇದ್ದಾರೆ ವಾರ್ಗೆ, ಒಳಗೆ ಹೋಗ್ತಾ ಇರೋಂಗೆ ಬ್ಲಾಸ್ಟು, ಆ ಥರ ರೆಡಿ ಮಾಡ್ತಾಯಿದ್ದೀವಿ. ಇದು ಇವಾಗ ಗೊತ್ತಾಗೋದಿಲ್ಲ. ಇವರು ಟ್ರೋಲ್ ಮಾಡ್ತಿರೋರಿಗೆ, ರೋಸ್ಟ್ ಮಾಡ್ತಿರೋರಿಗೆ, ಐ ಹ್ಯಾವ್ ನೋ ಒಫೆನ್ಸ್ ಅಗೇನ್ಸ್ಟ್ ದೆಮ್, ನೋ ಹಾರ್ಡ್ ಫೀಲಿಂಗ್ಸ್ ಅಟ್ ಆಲ್. ಮಾಡಲಿ, ನಮ್ಮ ಶೋಗೆ ಒಳ್ಳೇದಾಗ್ತದೆ. ನಮ್ಮ ಶೋಗೆ ಒಳ್ಳೇದಾಯಿತು ಅಂದರೆ ಬಿಗ್ ಬಾಸ್ ಶೋ ಇನ್ನೂ ಬ್ಲಾಸ್ಟ್ ಆಗುತ್ತೆ. ಆಲ್ ಓವರ್ ಇಂಡಿಯಾ ನಮ್ಮ ಸುದೀಪ್ ಸರ್ ನಡೆಸುವಂಥ ಬಿಗ್ ಬಾಸ್ ಶೋ ಆಲ್ವೇಸ್ ಓಪನ್ಸ್ ಆನ್ ಟಾಪ್. ಭಯಂಕರ ಟಿ ವಿಯಲ್ಲಿ ಓಪನ್ ಆಗುತ್ತೆ. ಈ ಸಲ ಬ್ಲಾಸ್ಟ್ ಆಗಲಿ ಅಂದ್ಬಿಟ್ಟು ಇಡೀ ಇಂಡಿಯಾ ತಿರುಗಿ ನೋಡಬೇಕು ಒಂದ್ಸಲಿ. ಇವಾಗ ಆಲ್ರೆಡಿ ನೋಡ್ತಾ ಇದೆ. ವಿರಾಟ್ ಕೊಹ್ಲಿ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಹಾಕಿದ್ದಾರೆ. ಅದು ಯಾವುದ್ರಲ್ಲಿ ಆಗಿದ್ದು? ಕನ್ನಡ ಅಗ್ನಿ ಪರೀಕ್ಷೆ ಬಿಗ್ ಬಾಸ್. ಇಷ್ಟು ಸಾಕು. ನನಗೇನು ಕೆಲಸ ಕೊಟ್ಟಿದ್ರಲ್ಲ, ನನಗೇನು ಸಂಬಳ ಕೊಡ್ತಿದ್ದಾರಲ್ಲ, ಅದಕ್ಕೆ ನನ್ನ ಕೆಲಸ ಕಂಪ್ಲೀಟಾಗಿ ಮಾಡಿದ್ದೀನಿ. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಮೈ ವರ್ಕ್. ಸರ್, ಆ್ಯಕ್ಚುಲಿ ಗಿಲ್ಲಿ ಬಗ್ಗೆ ಮಾತಾಡಿದ್ದಕ್ಕೆ ಮಾತು ಬಂದಿದ್ದಕ್ಕೆ ಕೇಳ್ತಾ ಇದ್ದೀನಿ. ಸೊ ಗಿಲ್ಲಿಗೆ ಸಿಕ್ಕಂತಹ ರೆಕಾರ್ಡ್ ಬ್ರೇಕಿಂಗ್ ವೋಟ್ಸ್ ಆಗಿರ್ಬೋದು, ಅಂದರೆ ಅದೊಂದು ಫಿನಾಮಿನನ್. ಅಂದರೆ ಇನ್ನೊಂದು ಸೀಸನ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ಇವಾಗ, ಬಟ್ ಸ್ಟಿಲ್ ಗಿಲ್ಲಿ ಕ್ರೇಜ್ ಎಲ್ಲೂ ಕಡಿಮೆ ಆಗಿಲ್ಲ, ಇನ್ನೂ ಅದೇ ಕ್ರೇಜ್ ಉಳ್ಕೊಂಡಿದೆ. ದಿಸ್ ಈಸ್ ಲೈಕ್ ಫಸ್ಟ್ ಟೈಮ್ ಈ ಥರ ಆಗ್ತಿರೋದು ಆ್ಯಕ್ಚುಲಿ. ಸೊ ಏನು ಅನಿಸುತ್ತೆ ಗಿಲ್ಲಿ ವಿನ್ ಆಗಿರೋದ್ರ ಬಗ್ಗೆ? ಬಿಕಾಸ್ ನೀವು ಸಿಕ್ಕಿರಲಿಲ್ಲ ನನಗೆ ಮಾತಾಡೋದಕ್ಕೆ. ಸೊ ಗಿಲ್ಲಿ ಫೆನಾಮಿನನ್ ಒಂಥರ ಅದು ಆ್ಯಕ್ಚುಲಿ. ಸರ್, ಗಿಲ್ಲಿ ಗೆದ್ದಿರೋದ್ರ ಬಗ್ಗೆ ಐ ಹ್ಯಾವ್ ನಥಿಂಗ್ ಟು ಸೇ. ಈಸ್ ಆಲ್ರೆಡಿ ಒನ್. ಕರೆಕ್ಟ್. ನಾನು ಹೇಳೋದ್ರಿಂದ ಡಿಫ್ರೆನ್ಸ್ ಆಗುತ್ತಾ, ಅಥವಾ ನಾನು ಹೇಳೋದ್ರಿಂದ ಟ್ರೋಫಿ ಬೇರೆಯವ್ರಿಗೆ ಹೋಗುತ್ತಾ? ಅವ್ರು ಏನು ಮಾಡಬೇಕೋ ಅವ್ನು ಮಾಡ್ದ, ಅದು ಜನರಿಗೆ ಇಷ್ಟ ಆಯಿತು, ಜನರು ಗೆಲ್ಸಿದ್ರು. ಐ ಆಮ್ ನೋ ಒನ್ ಟು ಇವನ್ ಜಡ್ಜ್ ಅಬೌಟ್ ಹಿಸ್ ವಿನ್ನಿಂಗ್. ಗೆದ್ದವನು ಅವನು, ಮಜ್ವಾಗಿ ಆಡ್ದ, ಮಜ್ವಾಗಿ ಗೆದ್ದ ಅವನು. ನನಗಿಷ್ಟ ಆಯಿತಾ, ನಿಮಗಿಷ್ಟ ಆಯಿತಾ, ಇನ್ನೊಬ್ರಿಗೆ ಇಷ್ಟ ಆಯಿತಾ ಪ್ರಶ್ನೆನೇ ಇಲ್ಲ ಅಲ್ಲಿ. ಅವ್ನು ಪ್ರೂವ್ ಆಗಿದ್ದಾಯಿತು, ಅವ್ನು ಗೆದ್ದ. ಬಟ್ ಇಲ್ಲಿ ತನಕನೂ ಆ ಟ್ರೆಂಡ್ ಕ್ರೇಜ್ ಉಳಿಸ್ಕೊಂಡಿದ್ದಾರಲ್ಲ ಸರ್. ಆಡಿದ್ದಾನೆ, ಹೆಂಗಾದ್ರೆ ಜನರಿಗೆ ಇಷ್ಟ ಆಗಿದೆ. ಇಷ್ಟ ಆಗಿರೋದಕ್ಕೇ ಟ್ರೆಂಡ್ನಲ್ಲಿ ಇನ್ನೂ ಇದ್ದಾನೆ ಗಿಲ್ಲಿ. ನಮ್ಮ ಸೀಸನ್ ಮುಗಿದು 3 ವರ್ಷ ಆಯಿತು, 3 years ಆಯಿತು ಸರ್. ಇವತ್ತು ಟ್ರೆಂಡ್ನಲ್ಲಿ ಇದೀನಾ ಸರ್? ಇದೀರಾ ಸರ್? ಅಷ್ಟೇ ಸರ್. ಓಕೆ. ಏನು ಮಾಡೋದಕ್ಕಾಗಲ್ಲ ಸರ್. ಜನರು ಎಷ್ಟು ಪ್ರೀತಿ ಕೊಡ್ತಾರೋ ಅಷ್ಟು ಬೇಗ ಕೆಳಗೂ ಬೀಳಿಸ್ತಾರೆ, ಕೆಳಗೆ ಬಿದ್ದಿರೋರನ್ನ ಅಷ್ಟು ಬೇಗ ಮೇಲೂ ಎತ್ತಾರೆ. ನಮ್ಮ ಇಂಡಸ್ಟ್ರಿನಲ್ಲಿ ಇಟ್ ಈಸ್ ಆಲ್ವೇಸ್ ಅಬೌಟ್ ಪೀಪಲ್.
ಬೈ ದ ಪೀಪಲ್, ಫಾರ್ ದ ಪೀಪಲ್, ಟು ದ ಪೀಪಲ್. ಜನರು ನಮ್ಮನ್ನು ಮಾಡ್ತಾರೆ, ನಮ್ಮನ್ನು ಎತ್ತಾರೆ, ಬೇಡ ಅಂದಾಗ ಕೆಳಗೆ ಬೀಳಿಸ್ತಾರೆ. ಹಂಗನ್ಬಿಟ್ಟು ಅವ್ರನ್ನ ದೂಡೋದಕ್ಕಾಗೋದಿಲ್ಲ. ನಾವು ಎಂಟರ್ಟೈನ್ ಮಾಡ್ತಿದ್ದೀವಾ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿದ್ದೀವಾ, ನಮಗಾದಷ್ಟು ನಾವು ಎಂಟರ್ಟೈನ್ ಮಾಡ್ತೀವಿ. ಅದನ್ನು ನೀವು ಹೇಗೆ ತೊಗೊತೀರಾ ಬಿಡ್ತೀರಾ ಅದು ನಿಮಗೆ ಬಿಟ್ಟಿರೋದು. ನಮ್ಮ ಕೆಲಸ ನಾವು ಮಾಡ್ತೀವಿ, ನಮ್ಮ ಸಂಬಳ ನಾವು ತೊಗೊತೀವಿ. ಫ್ರೀಯಾಗಿ ನನ್ನನ್ನು ಪ್ರಮೋಟ್ ಮಾಡ್ತೀರಾ ಮಾಡಿ, ಬೇರೆಯವ್ರ ದುಡ್ಡು ನನ್ನನ್ನು ಪ್ರಮೋಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀರಾ ಮಾಡಿ, ಬಟ್ ನನ್ನ ಪ್ರಮೋಟ್ ಮಾಡಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.